ಸೆಕ್ಷುಯಲ್ ಡ್ರೀಮ್ಸ್ ಯಾಕೆ ಬರುತ್ತೆ? ಮೊದಲನೇ ರೀಸನ್ ಅಂದರೆ ಅನ್ಪ್ರಾಸೆಸ್ಡ್ ಎಮೋಷನ್ಸ್. ನೀವು ಯಾರ ಜೊತೆ ಆದರೂ ಇಂಟರಾಕ್ಟ್ ಆಗಿರ್ಬೋದು, ಅವರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಫೀಲ್ ಆಗಿರ್ಬೋದು, ಅಥವಾ ಈವನ್ ಕ್ಯಾಶುವಲ್ ಅಟ್ರಾಕ್ಷನ್ ಇರ್ಬೋದು. ಆದರೆ ನೀವು ಅದನ್ನು ಕಾನ್ಷಿಯಸ್ಲಿ ಅನಲೈಸ್ ಮಾಡಿರಲ್ಲ. ನಿಮ್ಮ ಬ್ರೈನ್ ಅದನ್ನು ಪೆಂಡಿಂಗ್ ಫೈಲ್ ಆಗಿ ಸೇವ್ ಮಾಡಿಟ್ಕೊಂಡಿರುತ್ತೆ. ರಾತ್ರಿ ಅದನ್ನು ಪ್ರಾಸೆಸ್ ಮಾಡೋವಾಗ ಕೆಲವೊಮ್ಮೆ ಅದು ಸೆಕ್ಷುಯಲ್ ಫಾರ್ಮ್ ತೆಗೆದುಕೊಳ್ಳುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದು ನಿಮ್ಮ ಇಂಟೆನ್ಷನ್ ಅಲ್ಲ, ಇದು ನಿಮ್ಮ ಬ್ರೈನ್ ಪ್ರಾಸೆಸಿಂಗ್ ಮಾತ್ರ. ಅದನ್ನು ನೋಡಿ ಗಿಲ್ಟ್ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ಇನ್ನೊಂದು ರೀಸನ್ ಹಾರ್ಮೋನ್ಸ್ ಮತ್ತು ಬಾಡಿ ರಿಯಾಕ್ಷನ್. ನಾವು ನಿದ್ರಲ್ಲಿದ್ದಾಗ, ವಿಶೇಷವಾಗಿ ರೆಮ್ ಸ್ಲಿಪ್ ಸಮಯದಲ್ಲಿ ಬಾಡಿಯಲ್ಲಿ ನ್ಯಾಚುರಲ್ ಚೇಂಜಸ್ ಆಗುತ್ತೆ. ರೆಮ್ ಅಂದರೆ ರ್ಯಾಪಿಡ್ ಐ ಮೂಮೆಂಟ್. ಈ ಸ್ಟೇಜಲ್ಲಿ ಕಣ್ಣನ್ನು ಮುಚ್ಚಿದ್ರೂ ಐಬಾಲ್ಸ್ ಮೂಮೆಂಟ್ಸ್ ಮಾಡ್ತಿರ್ತೀವಿ, ಕನಸುಗಳು ಬರ್ತಿರುತ್ತೆ. ಪುರುಷರಲ್ಲಿ ಎರೆಕ್ಷನ್ ಆಗಬಹುದು, ವಿಮೆನ್ಸಲ್ಲಿ ಸಹ ಫಿಸಿಯೋಲಾಜಿಕಲ್ ಅರೌಸಲ್ ಆಗ್ಬೋದು. ಇದು ಟೋಟಲಿ ನ್ಯಾಚುರಲ್ ಬಯಾಲಜಿಕಲ್ ಪ್ರಾಸೆಸ್. ಆದರೆ ಬ್ರೈನ್ ಅದಕ್ಕೆ ಒಂದು ವಿಜುವಲ್ ಸ್ಟೋರಿನ ಕೊಡುತ್ತೆ, ಅದೇ ಡ್ರೀಮ್ ಆಗಿ ಕಾಣುತ್ತೆ. ಅಂದರೆ ಮೊದಲು ಬಾಡಿ ರಿಯಾಕ್ಷನ್ ಆಗುತ್ತೆ, ನಂತರ ಬ್ರೈನ್ ಅದಕ್ಕೆ ಸೀನ್ನ ಕ್ರಿಯೇಟ್ ಮಾಡುತ್ತೆ. ನಾವು ರಿವರ್ಸ್ ಅಂತ ಅಸ್ಯೂಮ್ ಮಾಡ್ತೀವಿ, ಆದರೆ ಆ್ಯಕ್ಚುಲಿ ಅದು ಆಪೋಸಿಟ್ ಆಗಿರ್ಬೋದು. ಅದರಿಂದಾನೇ ಕೆಲವೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಸೀನ್ಸ್ ಕೂಡ ಕನಸಲ್ಲಿ ಬರುತ್ತೆ.